ಸೊ ನಿಮ್ ಏಜ್ ಬಂದ್ಬಿಟ್ಟು 25 ಇರ್ಬೋದು, ಬಟ್ ನಿಮ್ ಫರ್ಟಿಲಿಟಿ ಏಜ್ ಬಂದ್ಬಿಟ್ಟು 35 ಇರ್ಬೋದು. ಈ ಕಂಡೀಷನ್ ನಾವು ತುಂಬಾ ಕಾಮನ್ ಆಗಿ ನೋಡ್ತೀವಿ ಕ್ಲಿನಿಕ್ಸ್ ಅಲ್ಲಿ. ಅಂದ್ರೆ ನಿಮ್ ಬಯಾಲಜಿಕಲ್ ಏಜ್ ಮತ್ತೆ ಫರ್ಟಿಲಿಟಿ ಏಜ್ ಸೇಮ್ ಯಾವಾಗ್ಲೂ ಇರದೇ ಇರಬಹುದು. ನಿಮ್ ಫರ್ಟಿಲಿಟಿ ಏಜ್ ಅಂದ್ರೆ ಎಗ್ ಕ್ವಾಲಿಟಿ ಹೇಗಿದೆ ಅಂತ ತಿಳ್ಕೊಳಕ್ಕೆ ಕೆಲವೊಂದು ಸಿಂಪಲ್ ಬ್ಲಡ್ ಟೆಸ್ಟ್ ಮತ್ತೆ ಸ್ಕ್ಯಾನಿಂಗ್ ಇದೆ. ಸೊ ನಿಮ್ಗೆ ಏಜ್ ರಿಲೇಟೆಡ್ ಎಗ್ ಡಿಕ್ಲೈನ್ ಅಂತ ಆಗೋದು ವೆರಿ ವೆರಿ ನ್ಯಾಚುರಲ್. ಅಂದ್ರೆ ನಾವು ಹುಟ್ಟಿರುವಾಗ ನಮ್ಮ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರುವಾಗ ನಮ್ಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಗ್ಸ್ ಇರುತ್ತೆ. ಏಜ್ ಆಗ್ತಾ ಆಗ್ತಾ ಈ ಎಗ್ ನಂಬರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬೈ ದ ಏಜ್ ಆಫ್ 50 ಈ ಎಗ್ಸ್ ಎಲ್ಲ ಎಕ್ಸಾಸ್ಟ್ ಆದಾಗ ನಮ್ಗೆ ಮೆನೋಪಾಸ್ ಅನ್ನೋದು ಬರುತ್ತೆ ಅಲ್ವಾ. ಎರಡನೇದು ಬಂದ್ಬಿಟ್ಟು ನೀವು ನಿಮ್ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ನಿಮ್ಗೊಂದು ಸಿಂಪಲ್ ಬ್ಲಡ್ ಟೆಸ್ಟ್ ಮುಖಾಂತರ ನಿಮ್ ಎಗ್ಸ್ ಹೆಲ್ದಿ ಇದೆಯಾ ಇಲ್ವಾ ಅಂತ ಹೇಳ್ತಾರೆ. ಈ ಬ್ಲಡ್ ಟೆಸ್ಟ್ ಹೆಸರು AMH ಅಂದ್ರೆ ಆಂಟಿ ಮುಲೇರಿಯನ್ ಹಾರ್ಮೋನ್. ಈ ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ನಿಮ್ಗೆ ನಿಮ್ ಎಗ್ ಕ್ವಾಲಿಟಿ ಹೇಗಿದೆ ಮತ್ತೆ ಎಗ್ ನಂಬರ್ ಹೇಗಿದೆ ಅನ್ನೋದನ್ನ ಇನ್ಫಾರ್ಮೇಶನ್ ಸಿಗುತ್ತೆ. ಅದೇ ತರಹ ಪೀರಿಯಡ್ ಎರಡನೇ ದಿನ ಇನ್ನೆರಡು ಹಾರ್ಮೋನ್ಸ್ ಅಂದ್ರೆ FSH ಮತ್ತೆ LH ಹಾರ್ಮೋನ್ ಇವೆರಡು ಟೆಸ್ಟ್ ಗಳು ಕೂಡ ಪೀರಿಯಡ್ ಎರಡನೇ ದಿನ ಅಥವಾ ಮೂರನೇ ದಿನ ಮಾಡಿಸ್ಕೋಬಹುದು. ಈ ಹಾರ್ಮೋನ್ಸ್ ಇಂದಾನು ನಿಮ್ಗೆ ಎಗ್ ಕ್ವಾಲಿಟಿ ಬಗ್ಗೆ ಐಡಿಯಾ ಸಿಗುತ್ತೆ. ಅದೇ ತರಹ ಪೀರಿಯಡ್ ಎರಡನೇ ದಿನ ಅಥವಾ ಮೂರನೇ ದಿನ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಫಾಲಿಕ್ಯುಲರ್ ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಇದರಲ್ಲಿ ನಾವು ಆಂಟ್ರಲ್ ಫಾಲಿಕ್ಯುಲರ್ ಕೌಂಟ್ ಅಂತ ಎಗ್ ಕೌಂಟ್ ನ ಚೆಕ್ ಮಾಡ್ತೀವಿ. ಹಾಗಾಗಿ ಈ ಪೀರಿಯಡ್ ಎರಡನೇ ದಿನ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಎಗ್ ಕ್ವಾಲಿಟಿ ಮತ್ತೆ ನಂಬರ್ ಗೊತ್ತಾಗ್ಲಿಕ್ಕೆ.